ಇವನ ಹೆಸರು VIP ವಿಷ್ಣು ಅಂತ. ಇವನು ಅಡುಗೆ ಭಟ್ಟ. ಇವನು ಸ್ಟ್ರೈಕ್ ಸಂತು ಅಂತ. ಇವನು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಸ್ಟ್ರೈಕ್ ಮಾಡ್ಕೊಂತ ದೊಡ್ಡ ರಾಜಕಾರಣಿ ಆಗಬೇಕು ಅಂತ ಇದ್ದಾನೆ. ಇವನ ಹೆಸರು ಬ್ರೇಕ್ ಡ್ಯಾನ್ಸ್ ಭಾಸ್ಕರ ಅಂತ. ಇವನು ಯಾರು ಡ್ಯಾನ್ಸ್ ಕ್ಲಾಸ್ ನಡೆಸ್ತಾ ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಡ್ತಾ ಇವನ ಲೈಫ್ನ ಡ್ಯಾನ್ಸ್ಗಾಗಿ ಮುಡುಪಾಗಿಟ್ಟಿದೆ. ಪರಮೇಶ್ ನೀನೇ ಬಂದಿದ್ದ ಕಣ, ಇವತ್ತೇನು ಬಂದಿಲ್ಲ. ಸರಿ ಕಣ, ಏನಿಲ್ಲ, ಸ್ವಲ್ಪ ಅರ್ಜೆಂಟ್ ಇದೆ, ಆಮೇಲೆ ಬಂದು ಹೇಳ್ತೀನಿ. ಪರ್ಮಿಷನ್ ಅವ್ರು ನೋಡ್ದಾ? ಇಲ್ವಲ್ಲ, ನೋಡಿಲ್ಲ. ಇವನ ಹೆಸರು ಪರಮೇಶಿ ಅಂತ. ಇವನ ಜೀವನದ ಮುಖ್ಯ ಗುರಿ ಫಾರಿನ್ಗೆ ಹೋಗಿ ಬರೋದು. ಏನು ಮಾಡೋದಪ್ಪ ಈಗ? ಈ ನನ್ನ ಮಕ್ಕಳು ಎಷ್ಟೊತ್ತಿಗೆ ಬರ್ತಾರೋ ಏನೋ, ನೋಡೋಣ. ಸದ್ಯ ಬಡ ಜೀವ ಬದುಕ್ತಪ್ಪ ಬಂದ್ರು. ಪರಮೇಶಿ ಏನೋ ಇಂಥ ಕೆಲಸ ಮಾಡ್ತಿದ್ಯಾ? ಲೋ ಮಗ, ಎಲ್ಲೆಲ್ಲ ಹುಡ್ಕಾಡೋದಿನ್ನ ಲವ್. ನೀನು ಹೋಗೋ ಕಡೆ ಎಲ್ಲ ಹುಡ್ಕಾಡ್ತೀವಿ ಗೊತ್ತಾ? ಲೋ ಏನೋ ಪರಮೇಶಿ, ನಿನ್ ಪಾಲಿಗೆ ನಾವೆಲ್ಲ ಸತ್ತೋಗಿದ್ವೇನೋ. ಏನು ಅಂತ ಏನೋ ಬಂದೈತೆ ನಮ್ಗೆ. ಏನು ಅಂತ ಹೇಳು? ನನ್ನ ಪರಿಸ್ಥಿತಿ ಗೊತ್ತಲ್ವೇನ್ರೋ ನಿಮ್ಗೆ? ಏನು ಅಂತ ಹೇಳು? ನನ್ ಬಿಟ್ಬಿಡ್ರೋ, ನಾನು ಹೋಗ್ತೀನಿ. ನನ್ನ ಟೈಮ್ ಹೆಂಗಿದೆ ಅಂತ ಗೊತ್ತಲ್ಲ ನಿನ್ಗೆ?
ಬಾಯ್ ಬಾಯ್ ಕೂತ್ಕೋ, ಕೂತ್ಕೋ, ಬಾಯ್. ಅಯ್ಯೋ ಸಮಾಧಾನ ಮಾಡ್ಕೊ. ಸಮಾಧಾನ ಮಾಡ್ಕೊಳ್ಳೋ. ಎಂತ ಕೆಲಸ ಮಾಡಕ್ ಹೊರಟಿದ್ಯೋ? ನನ್ನ ಟೈಮ್ ಹೆಂಗಿದೆ ಅಂತ ಗೊತ್ತಲ್ವೇನ್ರು ನಿಮ್ಗೆ? ಜ್ಯೋತಿಷ್ರು ಬೇರೆ ಈ ತರ ಹೇಳಿದ್ದಾರೆ. ನಾನು ಹೋಗಕ್ ಆಗ್ತಾ ಇಲ್ಲ, ಕೈಯಲ್ಲಿ ಬೇರೆ ದುಡ್ಡಿಲ್ಲ, ಏನ್ ಮಾಡೋಣ ನಾನು? ನೀವೇ ಹೇಳ್ರಿ. ಅಲ್ಲ ಕಣೋ, 4 ಜನನು ಒಂದೇ ಜೀವ. ಇತ್ತು ಕಣ್ರು, ಆದ್ರೆ ನೋಡು ನನ್ನ ಟೈಮ್ ಈ ತರ ಇದೆಯಲ್ಲ, ಏನ್ ಮಾಡೋಣ? ನಾವೆಲ್ಲ ನಿಮ್ಮ ಪಾಲಿ ಸತ್ತೋಗಿದ್ದೀವೇನೋ? ಒಂದು ಮಾತು ಹೇಳಕ್ ಏನಾಗಿತ್ತು? ಇಂಥ ಕೆಲಸ ಮಾಡ್ಕೊಂತಾರ? ನಿನ್ ಕಷ್ಟ ನಮ್ಮ ಹತ್ರ ಹೇಳ್ಕೊಳ್ಳೋ. ನಮ್ಮಂತ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ದೆ ಯಾರ ಹತ್ರ ಹೇಳ್ಕೊಂತಾರೋ? ಇಂಥ ಹೇಳಿ ಕೆಲಸ ಮಾಡ್ತಾರ? ಮಗ, ಸಾಯ ಅಂತದ್ ಏನೋ ಆಯ್ತಾ ನಿಂಗೆ? ಏನು ಅಂತ ಹೇಳು, ನನ್ನ ಪರಿಸ್ಥಿತಿ ನಿಮಗೆ ಗೊತ್ತಿದೆಯಲ್ಲ. ಅಂತ ಕಷ್ಟ ಏನಿದೆಯೋ ನಿಂಗೆ? ನಿಂಗೆ ಕಷ್ಟ ಬಂದ್ರೆ ನಮ್ಮ ಹತ್ರ ಹೇಳ್ಕೋಬೇಕು, ನಮ್ ಕಷ್ಟ ಬಂದ್ರೆ ನಿಮ್ಮ ಹತ್ರ ಹೇಳ್ಕೋಬೇಕು. ನನಗೆ ಆಗ್ತಿಲ್ಲ ಕಣ್ರು, ಬಿಟ್ಬಿಡ್ರು, ನಾನು ಹೋಗ್ತೀನಿ. ಅಲ್ಲ ಕಣೋ, ನಾವು 4 ಜನ ಒಂದೇ ಜೀವ ಇದ್ದಂಗೆ ಕಣೋ. ಮಗ, ನಿನ್ ಕಷ್ಟ ನಮ್ಮ ಹತ್ರ ಹೇಳ್ಕೊಳ್ಳೋ. ಏನು ಅಂತ ಹೇಳು, ನನ್ನ ಪರಿಸ್ಥಿತಿ ಗೊತ್ತಲ್ವೇನ್ರು ನಿಮ್ಗೆ? ಮುಚ್ಕೊಂಡು ಹೇಳೋ. ನೀನ್ ಸಣ್ಣನಿದ್ದಾಗಿಂದನೂ ನೋಡ್ತಾ ಇದೀವಿ. ನೀನ್ ಸಾಯ್ತಿದೀಯೋ ಡ್ರಾಮಾ ಮಾಡ್ತಿದೀಯೋ ಎಲ್ಲ ಗೊತ್ತೈತಿ. ಏನಂತ ವಿಷಯಕ್ಕೆ ನಿಮಗೆಲ್ಲ ಗೊತ್ತಲ್ವೋ, ಜ್ಯೋತಿಷಿ ಹತ್ರ ಹೋಗಿದ್ದೆ. ಅವ್ನು ನೋಡಿದ್ರೆ ಬ್ಯಾಂಕಾಕ್ ಹೋಗಿ ಪಟಾಯಿ ಬೀಚಲ್ಲಿ ಸ್ನಾನ ಮಾಡಿಕೊಂಡು ಬಂದರೆ ಒಳ್ಳೇದಾಗುತ್ತೆ, ಪುಣ್ಯ ಬರುತ್ತೆ, ಮದುವೆ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಫಾರಿನ್ಗೆ ಹೋಗ್ಬೇಕು ಇವಾಗ. ಏನಿಲ್ಲ ಕಣ್ರು, ನೀವೆಲ್ಲರೂ ಸೇರಿ ನನಗೆ ಫಾರಿನ್ಗೆ ಹೋಗಿ ಸಹಾಯ ಮಾಡಿದ್ರೆ, ಒಂದು 15-10 ಸಾವಿರನೋ ಸಹಾಯ ಮಾಡಿದ್ರೆ ಪಾಸ್ಪೋರ್ಟ್ ವೀಸಾ ಏನೋ ಮಾಡಿಸ್ಕೊಂಡಿದ್ದೀನಿ. ನೀವೆಲ್ಲರೂ ಸೇರಿ ಸಹಾಯ ಮಾಡಿದ್ರೆ ಏನೋ ಪಟಾಯ ಬೀಚಲ್ಲಿ ಸ್ನಾನ ಮಾಡಿಕೊಂಡು ಪಾಪ ಕಳ್ಕೊಂಡು ಬರ್ತೀನಿ ಕಣ್ರು. ಮದುವೆನೂ ಆಗುತ್ತಂತೆ ಕಣ್ರು ನನಗೆ. ಅವಾಗ ನಿನಗೂ ಚೆನ್ನಾಗಿ ನೋಡ್ಕೊತೀನಿ ಕಣೋ, ನಿನಗೂ ಚೆನ್ನಾಗಿ ನೋಡ್ಕೊತೀನಿ. ನಿನಗೂ ಚೆನ್ನಾಗಿ ನೋಡ್ಕೊತೀನಿ ಕಣೋ. ಅದಕ್ಕೆ ಹೇಳ್ತಾ ಇರೋದು, ಏನಾದರೂ ಸಹಾಯ ಮಾಡ್ತೀರಾ ನನಗೆ? ಓಕೆ, ನಾವು ಸಹಾಯ ಮಾಡಕ್ ರೆಡಿ ಇದೀವಿ. ನೀನ್ ಅಲ್ಲೋಗಿ ಪಾಪ ಕಳ್ಕೊಂಡು ಪುಣ್ಯ ತಗೊಂಬಂದ್ಮೇಲೆ ನಮಗೇನ್ ಮಾಡ್ತೀಯಾ? ಏನಿಲ್ಲ ಮಗ, ನೀನು ಇಂಡಿಯನ್ ಗಾರ್ಡ್ ಇದಕ್ಕೆ ಸೆಲೆಕ್ಷನ್ ಆಗೋ ಥರ ಮಾಡ್ತೀನಿ, ನಾನು ಸಹಾಯ ಮಾಡ್ತೀನಿ ನಾನು. ಆಮೇಲೆ ನಿನಗೆ ನಿನ್ನ ಹೋರಾಟಕ್ಕೆ ಲಾರಿ ಗಂಟ್ಲೆ ಜನನ್ ಕಳಿಸ್ತೀನಿ ನಾನು. ಕಳಿಸಿ ಹಿಂದೆ ನೋಡಿದ್ರೆ ಫುಲ್ಲು ಹೋರಾಟಗಾರ ನೀನು, ಗೊತ್ತಾಯ್ತಾ? ಆ ಥರ ಫುಲ್ಲು ಬಿಲ್ಡಪ್ ಕೊಟ್ಟು ಹೆಚ್ಚಿಗೆ ಇದನ್ನು ಮಾಡ್ಬಿಡ್ತೀನಿ ನಾನು. ಆಮೇಲೆ ನಿನಗೆ ಫುಲ್ ಐತಲ್ಲ, ಒಂದು ಒಳ್ಳೆ 5 ಸ್ಟಾರ್ ಹೋಟ್ಲು ತೆಗೊಟ್ಬಿಡ್ತೀನಿ ನಾನು, ಆಯ್ತಾ? ಹೋಟ್ಲಲ್ಲಿ ಏನಿಲ್ಲ ಮಗ, ತೊಳೆಯೋದು ಏನಿಲ್ಲ, ಆರಾಮಾಗಿ ಬೂಟು ಹಾಕೊಳ್ಳೋದು, ಬಂದು ಕ್ಯಾಶ್ ಎಣಿಸ್ಕೊಂಡು ಮನೆಗೆ ಹೋಯ್ತಾ ಇರೋದು ಅಷ್ಟೇ ಮಗ, ಇನ್ನೇನಿಲ್ಲ. ಓಕೆನಾ? ಆಯ್ತು ಮಗ, ನಿನ್ನ ಕಂಡೀಷನಿಗೆ ನಾವೆಲ್ಲ ಓಕೆ. 3 ಸೇರಿ ಎಲ್ಲ ಅರೇಂಜ್ ಮಾಡ್ತೀವಿ, ಓಕೆನಾ? ಬಟ್ ಆದ್ರೆ ನಮ್ದೆಲ್ಲ ಒಂದು ಕಂಡೀಷನ್. ಮಗ, ಲೈಫಲ್ಲಿ ನೀನು ನಮಗೆ ಒಂದು ಸರ್ತಿನೂ ಪಾರ್ಟಿ ಕೊಡಿಸಿಲ್ಲ. ಸೊ ನೀನು ಫಾರಿನ್ನಿಂದ ಬಂದಮೇಲೆ ನಮಗೆಲ್ಲ ಒಂದು ದೊಡ್ಡ ಬ್ರಹ್ಮಾಂಡವಾದ ಪಾರ್ಟಿ ಕೊಡಿಸ್ಬೇಕು. ಆಯ್ತು ಮಗ, ನೀನು ನೋಡ್ಕೊಂಡಿರೋ, ಎಂಥ ಪಾರ್ಟಿ ಕೊಡಿಸ್ತೀನಿ ಅಂದರೆ ಪಾರ್ಟಿ ತಗೊಂತಿದ್ದಂಗ್ಲೆ ನೀವು ಸಾತೋಗ್ಬಿಡ್ಬೇಕು ಅಂತ ಪಾರ್ಟಿ ಕೊಡಿಸ್ತೀನಿ. ನಡಿ ಹೋಗೋಣ. ಓಹೋ, ಏನೋ ಪರಮೇಶಿ, ಫುಲ್ ಪ್ಯಾಕ್ ಮಾಡ್ಕೊಂಡು ಊರ್ಗಿರ್ ಬಿಡ್ತಾರಿಯಾ ಹೆಂಗೆ? ಅದೆಲ್ಲ ನಿನಗೆ ಯಾಕೆ? ರೈಲ್ವೆ ಸ್ಟೇಷನ್ಗೆ ಬರ್ತೀಯಾ? ಹತ್ತಪ್ಪ ಪರಮೇಶಿ. ಮತ್ತೆ ಎಲ್ಲಿಗೆ ಪಯಣ? ನಾನು ಫಾರಿನ್ಗೆ ಹೋಗ್ಬೇಕಂತಿದ್ನಲ್ಲ, ಆ ಭಾಗ್ಯ ಈಗ ಕೂಡ ಬಂದಿದೆ. ಅಂತೂ ಇಂತೂ ನಮ್ಮ ಪರಮೇಶಿ ಫಾರಿನ್ ಹೊಂಟ. ಫಾರಿನ್ ಪರಮೇಶಿ ಅಂದರೆ ಸುಮ್ಮನೆನಾ? ಬರೀ ಪರಮೇಶಿನೇ ತಡ್ಕೊಳಕ್ಕಾಗಂಗಿಲ್ಲ, ಇನ್ನು ಫಾರಿನ್ ಪರಮೇಶಿ ಬೇರೆ ಸಹಿಸ್ಕೋಬೇಕು. ಎಂಥ ಕರ್ಮ ಬಂತಪ್ಪ ದೇವ್ರೇ.
ಏಯ್ ಪರಮೇಶ್ ಫೋನ್ ಮಾಡ್ತೀನಿ ಕಣ್ರು. ಹೌದಾ, ಮಾತಾಡು ಬಂದೆ. ಹಲೋ. ಸ್ಟ್ರೈಕ್ಸ್ ಅಂತೂ ನಾನು ಬ್ಯಾಂಕ್ ಹಾಕಿಂದ ನಾಳೆ ಬೆಳಗ್ಗೆ ಬಂದ್ಬಿಡ್ತೀನಿ ಮಗ. ಹಾ, ಹೌದಾ? ನಿನ್ ಜೊತೆಗೆ ಇದ್ದಾರಾ ಭಾಸ್ಕರ್, VIP, ವಿಷ್ಣು? ವಿಷ್ಣು ಇಲ್ಲೇ ಇದ್ದಾನೆ ಕಣೋ. ಭಾಸ್ಕರ ಸ್ನಾನಕ್ಕೆ ಹೋಗಿದ್ದಾನೆ. ಒಂದು ಕೆಲಸ ಮಾಡು, ಫೋನ್ನ ಸ್ಪೀಕರ್ಗೆ ಹಾಕು. ಹಾಕಿದ್ದೀನಿ ಹೇಳಪ್ಪ. ಫಾರಿನ್ ಪರಮೇಶಿ. ನಿಮ್ಮೆಲ್ಲರ ದಯೆಯಿಂದ ಬರೀ ಪರಮೇಶಿ ಆಗಿದ್ದು ನಾವು ಫಾರಿನ್ ಪರಮೇಶಿ ಮಾಡಿದಿರ್ ಕಣ್ರು. ಅದಕ್ಕೆ ಮಗ ಫೋನ್ ಮಾಡಿದ್ದು. ಸಂಜೆ ನೋಡ್ತಾ ಇರೋ ನಿಮ್ ಲೈಫಲ್ಲೇ ನೋಡಿರ್ಬಾರ್ದು ಅಂತ ಪಾರ್ಟಿ ಕೊಡಿಸ್ತೀನಿ. ತರ್ತಾರ ಇರೋದೇನು ಫಾರಿನ್ ಡ್ರಿಂಕ್ಸ್ ಅಮ್ಮ, ಫಾರಿನ್ ಡ್ರಿಂಕ್ಸ್ ಕುಡಿ ಇತ್ತಿದ್ದಂಗ್ಲೆ ಐತಲ್ಲ, ಸೀದಾ ಸ್ವರ್ಗಕ್ಕೆ ಹೋಗ್ತಾ ಇರ್ತೀರ ಅಷ್ಟೇ. ಏ ಭಾಸ್ಕರ, ಪರಮೇಶಿ ಫೋನ್ ಮಾಡಿದಾನೆ ಕಣೋ. ಹಾ, ನಾನ್ ವೆಜ್ಜಲ್ಲಿ ಚಿಕನ್ ತರ್ಬೇಕಂತ ಕೇಳ್ತಿದ್ದೇನೆ ನಿನ್ಗೆ. ಓಕೆನಾ? ಅದೇ ತರ್ಬೇಕಂತ ಕಣೋ. VIP ವಿಷ್ಣು, ನಿನಗೆ ಮಟನ್ ಓಕೆ ಅಲ್ವಾ? ಓಕೆ ಸೂಪರ್ ಪರಮೇಶಿ ನೀನು. ನೈಟು ರೆಡಿ ಆಗ್ರಪ್ಪ. ಫುಲ್ ಎಣ್ಣೆ, ಫುಲ್ ಊಟ. ನಿಮ್ ಡ್ಯಾನ್ಸ್ ಕ್ಲಾಸ್ ಮೇಲೆನೆ ಪಾರ್ಟಿ. ಫುಲ್ ಲೈಟು, ಡೆಕೋರೇಷನ್ ಎಲ್ಲ ಹಾಕಿ ರೆಡಿ ಮಾಡ್ರಪ್ಪ. ನೋಡೋಣಪ್ಪ, ಇಂಥ ಎಣ್ಣೆ ತಂದಿದ್ಯಾ. ನಾವೆಲ್ಲ ಸ್ವರ್ಗಕ್ಕೆ ಹೋಗಿಲ್ಲ ಅಂದ್ರೆ ನೀನ್ ನರಕಕ್ಕೆ ಹೋಗ್ತೀಯ, ಗ್ಯಾರಂಟಿ ಪರಮೇಶಿ. ಆಯ್ತಪ್ಪ, ಎಲ್ರು ರೆಡಿ ಇರ್ತೀವಿ. ಇದು ಕನ್ಸ ಒಂದು ಗೊತ್ತಾಗ್ತಿಲ್ವಲ್ಲ. ನೀವ್ ಹೇಳೋದು ನಿಜಾನೇ. ನೋಡೋಣ ಬಿಡ್ರ, ಇವಾಗ್ಲೇ ಯಾಕೆ ತಲೆ ಕೆಡಿಸ್ಕೊಳ್ಳೋದು ಅಲ್ವಾ? ಹಬ್ಬ ಇಷ್ಟು ದಿನಕ್ಕೆ ಪರಮೇಶ್ ಹಬ್ಬ ಮಾಡೋ ಲೆವೆಲಿಗೆ ಪಾರ್ಟಿ ಮಾಡಿಸ್ತವನೆ. ಅಬ್ಬಾ, ಫಾರಿನ್ ಮಾಲ್ ಬೇರೆ, ಇನ್ನು ಯಾವಾಗ ಬರ್ತಾನೋ ಏನೋ. ಅಯ್ಯೋ ಗುರು, ನನ್ ಮಗ ಇನ್ನೂ ಬರವಲ್ಲ. ಕಾಯಿಸಿ ಸಾಯಿಸ್ತಾವನೆ. ಕಾಯೋದ್ರಲ್ಲೂ ಒಂಥರ ಮಜಾ ಇದೆ. ಹೊಡಿರಿ ಅಲ್ಗೆ, ಹಚ್ಚೋ ಡಿಜಿ. ಪರಮೇಶಿಗೆ ಜೈ, ಪರಮೇಶಿಗೆ ಜೈ, ಪರಮೇಶಿಗೆ ಜೈ. ಎಣ್ಣೆ ಬಾಗ್ಲು ನೋಡ್ತಿದಂಗೆ ಕಿಕ್ ಬರ್ತಿದೆಯಲ್ವಾ ಪರಮೇಶಿ? ಈ ಬಾಟಲ್ ನೋಡ್ತಾ ಇದ್ರೆ ಸೇಮ್ ದೀಪಿಕಾ ಪಡ್ಕೊಂಡೇನೆ ನೋಡ್ದಂಗ ಆಗ್ತಾ ಇದೆ. ಮತ್ತೆ ಫಾರಿನ್ನಿಂದ ತಂದಿರೋದು ಸಖತ್ ಸಿಕ್ಕು ಮಗ. ಏನ್ ಮಗ ಇದು, ಸ್ಮೆಲ್ಲೇ ಇಲ್ಲ. ಅದನ್ನೇನ್ ನೀನ್ ಕುಡಿಯೋ ಓಟಿ ಮಾಡ್ಕೊಂಡಿದ್ದೆ ಮಗ, ಫಾರಿನ್ ಡ್ರಿಂಕ್ಸ್ ಅದು.
ಬಡ್ಡಿ ಮಗನೇ, ಅದು ಓಪನ್ ಮಾಡೋದು ಹಂಗಲ್ಲ, ಅದನ್ನ ಓಪನ್ ಮಾಡೋಕೆ ಒಂದು ಸ್ಟೈಲ್ ಇದೆ. ಅಯ್ಯೋ ಏನೋ ಪರಮೇಶಿ, ಒಂದ್ ವಾರ ಫಾರಿನಿಗೆ ಹೋಗಿ ಏನೇನೋ ಕಲ್ತ್ಬಿಟ್ಟಿದೀಯಾ. ನಿನ್ನ ಸಾಲ ಮಾಡಿ ಕಳ್ಸಿದ್ಕೋ ಸಾರ್ಥಕ ಆಯ್ತು ನೋಡು ಪರಮೇಶಿ. ಈ ನನ್ನ ಮಕ್ಳಿಗೆ ನಿಜ ಗೊತ್ತಾದ್ರೆ ಎಲ್ಲಿ ಸಾಯಿಸ್ಬಿಡ್ತಾರೋ ಏನಪ್ಪ. ಏನೋ ಮಗ ಇದು ಸ್ಮೆಲ್ಲೇ ಇಲ್ಲ. ಹ್ಞೂ ಕಣ, ನೀರಿದ್ದಂಗಿದೆ. ಏನು ಮಗ ಇದು ಕಿಕ್ಕೇ ಇಲ್ಲ. ಇದು ಲೋಕಲ್ ಎಣ್ಣೆ ಅಲ್ಲ, ಫಾರಿನ್ ಮಾಲ್. ಇದು ಜಾಸ್ತಿ ಕುಡಿದ್ರೆ ಔಟ್ ಆಗಿ ಹೋಗ್ಬಿಡ್ತೀರಾ. ಮಗ ಇನ್ನೊಂದು ಸಾಕ. ಮಗ ನನಗಿನ್ನೊಂದು ಪೆಗ್ ಹಾಕೋ. ಮಗ ಇಕ್ಕೆ ಬರ್ತಿಲ್ಲ ಕಣ, ಇನ್ನೊಂದು ಪೆಗ್ ಹಾಕೋ. ಮಗ ನನಗೇನು ಅನಿಸ್ತಾನೆ ಇಲ್ಲ, ಇನ್ನೊಂದು ಪೆಗ್ ಹಾಕೋ. ಏನು ಮಗ ಇದು ಕಿಕ್ಕೇ ಇಲ್ಲ. ಇನ್ನೊಂದು ಪೆಗ್. ಮಗ ಇನ್ನೊಂದು ಪೆಗ್ ಹಾಕ. ನನಗೂ ಇನ್ನೊಂದು ಪೆಗ್. ಅಯ್ಯೋ ಎಣ್ಣೆ ಖಾಲಿ ಆಯ್ತು ಮಗ. ಏನೋ ಮಗ ಎಣ್ಣೆನೆ ಕುಡ್ದಂಗಾಗಿಲ್ಲ, ಅಲ್ಲೇ ಖಾಲಿ ಆಯ್ತು ಅಂತೀಯಲ್ಲೋ. ಏನು ಕಿಕ್ಕು ಇರ್ತಿಲ್ಲ ಮಗ ಇದು. ಹ್ಞೂ ಕಣ, ನೀರಿದ್ದಂಗೆ ಐತೆ. ಎಣ್ಣೆನ ಅಲ್ವಾ, ಚೆಕ್ ಮಾಡೋ ಇದನ್ನ. ಇದು ಫಾರಿನ್ ಡ್ರಿಂಕ್ಸ್ ಕಂಡ್ರೋ ನಿಧಾನಕ್ಕೆ ಕಿಕ್ಕಿರ್ತತೆ. ಸುಮ್ಮನೆ ಟೆನ್ಷನ್ ತಗೋಬಿಡ್ರಿ, ನಾನು ಊಟಕ್ಕೆ ತಗೊಂಡ್ಬರ್ತೀನಿ ಆಯ್ತಾ. ಹೋಗಿ ಇದ್ದಾಗ ಊಟ ತಗೊಂಬೋಗು. ಏನ್ ಮಗ ಊಟಕ್ಕೆ ಬಾಳೆದೆಲೆ ಎಲ್ಲ ಅರೇಂಜ್ ಮಾಡಿದೀಯಾ? ಮಗ ನಂಗೆ ಫಿಶ್ ಇಂಪಾರ್ಟೆಂಟು. ಫಿಶ್ ತಂದಿದ್ಯಾ ತಾನೇ? ಇದೇನೋ ಮಗ ಕಡ್ಲೆಪುರಿ ತಂದಿದ್ಯಾ? ಏನೋ ಇದು ಕಡ್ಲೆಪುರಿ ತಂದಿದೆಯಲ್ಲೋ ಪರಮೇಶಿ. ಇವತ್ತು ಶನಿವಾರ ಶಾಮನೂರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ, ಅದಕ್ಕೋಸ್ಕರ ಕಡಲೆಪುರಿ ತಂದಿದ್ದೀನಿ. ಇವತ್ತು ಅಡ್ಜಸ್ಟ್ ಮಾಡ್ಕೊಳ್ರಿ, ನಾಳೆ ಬೇಕಾದ್ರೆ ನಿಮಗೆಲ್ಲ ಅರೇಂಜ್ ಮಾಡ್ತೀನಿ ಆಯ್ತಾ. ನಾನು ಹೇಳ್ದೆ ಕಂಡ್ರು ಎಣ್ಣೆ ಸ್ಮೆಲ್ ಇಲ್ಲ, ಕಿಕ್ಕಿಲ್ಲ ಅಂತ ನೀವು ಕೇಳಲಿಲ್ಲ ನೋಡ್ರಿ. ಇವಾಗ ಕೊನೆಗೂ ನಿನ್ ಬುದ್ಧಿ ತೋರಿಸ್ಬಿಟ್ಟಲ್ಲ ನೀನು. ನಮ್ಗೆಲ್ಲ ಮೋಸ ಮಾಡ್ಬಿಟ್ಟಲ್ಲ ಮಗ ನೀನು. ಹಾಕೊಂಡ್ ಚಚ್ಚರ ಇವನಿಗೆ. ಅಯ್ಯೋ ಅಪ್ಪ ಅಮ್ಮ, ಅಯ್ಯೋ ಅಯ್ಯೋ ಬಿಡ್ರೋ ಬಿಡ್ರೋ, ಅಯ್ಯೋ ಬಿಡ್ರೋ ಬಿಡ್ರೋ ಬಿಡ್ರೋ. ಹಾಕ್ರಿ ಇವನಿಗೆ ಹಾಕ್ರಿ. ಅಯ್ಯೋ ಬಿಡ್ರೋ, ಸಾಕು ಬಿಡ್ರೋ, ನಾಳೆ ನಿಮ್ಗೆ ಇನ್ನೊಂದ್ಸಲ ಪಾರ್ಟಿ ಕೊಡ್ತೀನಿ ಕಣ್ರು, ನನ್ನ ಫ್ರೆಂಡ್ ಕಂಡ್ರು, ಬಿಡ್ರೋ ಸಾಕು ಬಿಡ್ರೋ.